ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಒಂದೆರಡು ವಾರಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ. ಎಸ್ಪೆಷಲಿ ಒಂದೆರಡು ಡೈವರ್ಸ್ ಕೇಸ್ಗಳಾಗಿದ್ದಾವೆ. ಇವತ್ತು ಬಂದಂಥ ಒಂದು ಹೀಟೆಡ್ ಮ್ಯಾಟ್ರ್ ಬಗ್ಗೆ ನೀನು ಯಾಕೆ ಧ್ವನಿ ಎತ್ತುತ್ತಿಲ್ಲ, ನೀನು ಯಾಕೆ ಮಾತಾಡ್ತಿಲ್ಲ ಅನ್ನುವಂಥ ಪ್ರಶ್ನೆನ ತುಂಬ ಜನ ಕೇಳಿದ್ರು. ನನ್ನ ಉತ್ತರ ಇಷ್ಟೇ ಸ್ನೇಹಿತರೆ. ಇವತ್ತು ಏನಾಗ್ತಾ ಇದೆ ಅಂತಂದರೆ, ಸಮಾಜದಲ್ಲಿ ದುಡ್ಡಿರೋರ್ಗೊಂದು ನ್ಯಾಯ, ದುಡ್ಡು ಇಲ್ಲದೆ ಇರೋರ್ಗೊಂದು ನ್ಯಾಯ, ಸೆಲೆಬ್ರಿಟೀಸ್ಗಳಿಗೆ ಒಂದು ನ್ಯಾಯ, ಅಭಿಮಾನಿಗಳಿಗೆ ಇನ್ನೊಂದು ನ್ಯಾಯ, ಅದೇ ರೀತಿ ಪೊಲಿಟಿಷಿಯನ್ಸ್ಗೆ ಪವರಲ್ಲಿರೋರ್ಗೊಂದು ನ್ಯಾಯ, ಪವರಲ್ಲಿ ಇಲ್ಲದೆ ಇರೋರ್ಗೆ ಇನ್ನೊಂದು ನ್ಯಾಯ. ನಿಮ್ಗೆ ಗೊತ್ತಿದ್ದಂತೆ ಈಗ ನೀವು ನೋಡ್ತಾ ಇದ್ರಿ, ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಏನಾಯಿತು? ಏನೂ ಆಗಿಲ್ಲ. ಎಲೆಕ್ಷನ್ ಮುಗೀತು, ಈಗ ಸೈಲೆಂಟ್ ಆಗ್ಬಿಟ್ರು, ಎಲ್ಲ ಟಿ ವಿನೂ ಸೈಲೆಂಟ್ ಆಯಿತು. ಇವತ್ತು ದರ್ಶನ್ ಅವ್ರ ಕೇಸಲ್ಲಿ ಇವತ್ತು ಆರೋಪಿಗಳನ್ನು ಮುಖಾಮುಖಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನನ್ನ ಪ್ರಕಾರ ಮುಖಾಮುಖಿ ಮಾಡಿದಾಗ ದರ್ಶನ್ ಅವ್ರು ನೋಡಿ ಎದುರ್ಕೊಂಡ್ಬಿಟ್ಟೆ ಅವರು ಇಲ್ಲ, ಏನೂ ಇಲ್ಲ, ನಮ್ಮ ಅಣ್ಣನ ಬಿಟ್ಬಿಡಿ ಅಂತ ಹೇಳ್ಬೋದು. ಸೊ ನ್ಯಾಯ